ವಿಜಯಜಯರ ಟ್ರೋಫಿಯಲ್ಲಿ ಕರ್ನಾಟಕ ತಂಡ ಜಾರ್ಖಂಡ್ ಎದುರು ಒಂದು ಇತಿಹಾಸವನ್ನೇ ನಿರ್ಮಿಸಿದೆ. ಜಾರ್ಖಂಡ್ ನೀಡಿದಂತ 413 ರನ್ಗಳ ಗುರಿಯನ್ನ ಬೆನ್ನತ್ತುವುದರ ಮೂಲಕ ವಿಜಯಜಯರ ಟ್ರೋಫಿಯಲ್ಲಿ ಕರ್ನಾಟಕ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಜಾರ್ಖಂಡ್ ಮತ್ತು ಕರ್ನಾಟಕ ತಂಡಗಳ ನಡುವೆ ನಡೆದಂತ ಈ ರಣರೋಚಕ ಪಂದ್ಯ ಹೇಗಿತ್ತು? ಈ ರಣರೋಚಕ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ಯಾವ್ಯಾವ ಬ್ಯಾಟ್ಸ್ಮನ್ಗಳು ಯಾವ್ಯಾವ ರೀತಿಯಾದಂತಹ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾದಲ್ಲಿ ನಿಮಗೆ ಯಾವ ಆಟಗಾರ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ ನಲ್ಲಿ ಜಾರ್ಖಂಡ್ ಮತ್ತು ಕರ್ನಾಟಕ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಕರ್ನಾಟಕ ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಜಾರ್ಖಂಡ್ ತಂಡ ಈ ಪಂದ್ಯದಲ್ಲಿ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿತು. ಜಾರ್ಖಂಡ್ ತಂಡ 850 ಓವರ್ನಲ್ಲಿ 9 ವಿಕೆಟ್ಗಳನ್ನ ಕಳೆದುಕೊಂಡು 412 ರನ್ಗಳ ಒಂದು ಬೃಹತ್ ಮೊತ್ತವನ್ನ ಪೇರಿಸಿತ್ತು. ಜಾರ್ಖಂಡ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಇಶಾನ್ ಕಿಶನ್ ಈ ಪಂದ್ಯದಲ್ಲಿ ಕೇವಲ 39 ಎಸೆತದಲ್ಲಿ 125 ರನ್ ಹೊಡೆದರು. ಇನ್ನು ವಿರಾಟ್ ಸಿಂಗ್ 68 ಎಸೆತದಲ್ಲಿ 88 ರನ್ ಹೊಡೆದರು. ಇನ್ನು ಕರ್ನಾಟಕ ತಂಡದ ಪರವಾಗಿ ಅಭಿಲಾಷ್ ಶೆಟ್ಟಿ 4 ವಿಕೆಟ್ ಅನ್ನ ಪಡೆದುಕೊಂಡರೆ ವಿದ್ಯಾಧರ್ ಪಾಟೀಲ್ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 413 ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತ ಕರ್ನಾಟಕ ತಂಡಕ್ಕೆ ಮಯಾಂಕ್ ಅಗರ್ವಾಲ್ ಮತ್ತು ಪಡಿಕಲ್ ವಿಸ್ಫೋಟಕವಾದಂತಹ ಆರಂಭವನ್ನು ನೀಡಿದರು. ಇವರಿಬ್ಬರು ಮೊದಲ ವಿಕೆಟ್ಗೆ 114 ರನ್ಗಳ ಒಂದು ಉತ್ತಮ ಜೊತೆ ಆಟವನ್ನು ಆಡಿದರು. ಮಯಾಂಕ್ ಅಗರ್ವಾಲ್ 34 ಎಸೆತದಲ್ಲಿ 54 ರನ್ ಅನ್ನು ಹೊಡೆದು ಔಟ್ ಆಗಿ ಹೊರನಾಡಿದರು. ಆದರೆ ಆರಂಭಿಕ ಆಟಗಾರನ ಕಣಕ್ಕಿಳಿದಂತ ಪಡಿಕಲ್ ತಮ್ಮ ಅಪರದ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರಿಸಿದರು. ದೇವದತ್ ಪಡಿಕಲ್ ಕೇವಲ 118 ಎಸೆತದಲ್ಲಿ 147 ರನ್ ಅನ್ನು ಹೊಡೆದರು. ಇದರಲ್ಲಿ 10 4 ಮತ್ತು 7 ಭರ್ಜರಿ ಸಿಕ್ಸರ್ ಸೇರಿತ್ತು. ಕಡೆಯಲ್ಲಿ ಕರ್ನಾಟಕ ತಂಡದ ಪರವಾಗಿ ಅಭಿನವ್ ಮನ್ಹಾರ್ ಮತ್ತು ಧ್ರುವ್ ಪ್ರಭಾಕರ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಕರ್ನಾಟಕ ತಂಡಕ್ಕೆ ಒಂದು ರೋಚಕವಾದಂತಹ ಜಯವನ್ನ ಜಾರ್ಖಂಡ್ ಎದುರು ಇವರಿಬ್ಬರು ತಂದುಕೊಟ್ಟರು. ಜಾರ್ಖಂಡ್ ತಂಡ ಇತ್ತೀಚೆಗೆ ಮುಕ್ತಾಯಗೊಂಡಂತ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಂತ ತಂಡವಾಗಿತ್ತು. ಇಂತಹ ತಂಡವನ್ನೇ ಮೊದಲ ಪಂದ್ಯದಲ್ಲಿ ಕರ್ನಾಟಕ ಬಗ್ಗು ಬಡಿಯುವುದರ ಮೂಲಕ ಇದೀಗ ವಿಜಯ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ಶುಭಾರಂಭವನ್ನ ಮಾಡಿದೆ. ಸದ್ಯ ಕರ್ನಾಟಕ ತಂಡ ಇರುವ ಫಾರ್ಮ್ ನೋಡಿದರೆ ಖಂಡಿತವಾಗಿಯೂ ವಿಜಯ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ತಂಡ ಈ ಬಾರಿ ಟ್ರೋಫಿಯನ್ನು ಎತ್ತಿ ಹಿಡಿಯಬಹುದೆಂಬ ನಿರೀಕ್ಷೆಯಲ್ಲಿ ಇದೀಗ ಕರ್ನಾಟಕದ ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಜಾರ್ಖಂಡ್ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ದೇವದತ್ ಪಡಿಕಲ್ ತೋರಿದಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.